ಹೇಳಂಗಿಲ್ಲ. ಸೊ ನಾವು ಮಾತಾಡಬೇಕು ಅಂದರೆ ಎಲ್ಲರನ್ನೂ ಹೊಗಳಬೇಕು, ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ ಹೇಳಬೇಕು. ಇದೇ ಆಗ್ಬಿಡುತ್ತೆ. ಗೊತ್ತಿಲ್ಲ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿದ್ರೆ ಉತ್ತರ ಕೊಡ್ಬೋದೇನೋ. ಇಲ್ಲ, ಅವ್ರು ಹೇಳಿದ್ರಲ್ಲ ಅಲ್ಲ ಅದು ಅಂತ ಅಂದ್ಬಿಟ್ಟು. ಅಲ್ಲಿ ಮಜಾ ಅಂದರೆ ನನಗೆ ಈ ಸಿನಿಮಾ ಒಳಗಡೆ ಬರೋದಕ್ಕೆ ಮುಖ್ಯ ಕಾರಣ ರಾಮ್ ಪ್ರಸಾದ್. ರಾಮ್ ಪ್ರಸಾದ್ ಯಾಕೆ ಅಂತಂದರೆ, ರಾಮ್ ಪ್ರಸಾದ್ ಅವರ ಸಿನಿಮಾ ಬಗ್ಗೆ ಇರೋ ಪ್ಯಾಷನ್, ಅವರ ಸಿನಿಮಾ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಸಿನಿಮಾ ಮಾಡ್ತೀನಿ ಅಂತ ಒಪ್ಕೊಂಡೆ. ಫಸ್ಟ್ ಅವ್ರ ಕತೆ ಹೇಳ್ಬೇಕಾದ್ರೆ ಅದರಲ್ಲೂ ಅಷ್ಟೇ ಹಿಂಗೆ ಇಷ್ಟಿಷ್ಟೇ ರಿವೀಲ್ ಮಾಡೋರು ಅವರು. ನನಗೆ ಕತೆ ಎಲ್ಲ ಅಲ್ಲಲ್ಲಿ ಹೇಳ್ಬಿಟ್ಟು ಯಾವ ಪಾತ್ರ ಅಂತಲೂ ಹೇಳಲಿಲ್ಲ. ಸರಿ ಸಿನಿಮಾ ನೀವು ಮಾಡಬೇಕು. ನನಗೆ ಪೊಲೀಸ್ ರೋಲ್ ಬಂದರೆ ನನಗೆ ಭಯ ಶುರು ಆಯ್ತು ಆಗಲೇ. ಪೊಲೀಸರು ಮಾಡೋಕ್ಕೆ ಕರ್ಕೊಂಬರ್ತಾರೆ ಮತ್ತೆ ಅಂತ. ನಾನು ಪೊಲೀಸ್ ರೋಲ್ ಮಾಡಲ್ಲ ಅಂದರೆ, ಇಲ್ಲ ಸರ್ ಇನ್ನೊಂದು ರೋಲ್ ನೀವು ಮಾಡಬೇಕು. ಸರಿ ಓಕೆ, ಕ್ಲೈಮ್ಯಾಕ್ಸ್ ಏನು ಹೇಳಿ. ಕ್ಲೈಮ್ಯಾಕ್ಸ್ ಹೇಳೋಕ್ಕೆ ರೆಡಿ ಇಲ್ಲ. ಸುಮಾರು ಸತಾಯಿಸಿದ್ರು, ನಾನು ಸತಾಯಿಸಿದೆ. ಇಲ್ಲ ನಾನು ಡೇಟ್ ಕೊಡಲ್ಲ, ನೀವು ಒಪ್ಕೊಂಡ್ರೆ ನಾನು ಕ್ಲೈಮ್ಯಾಕ್ಸ್ ಹೇಳ್ತೀನಿ ಅಂತ. ಒಪ್ಕೊಂಡ್ಬಿಟ್ಟು ಮೇಲೆ ಕ್ಲೈಮ್ಯಾಕ್ಸ್ ಇಷ್ಟ ಆಗದೆ ಇದ್ರೆ ಹೆಂಗೆ ಅಂತ. ಸರಿ ಆಮೇಲೆ ನಾವು ಹೇಳಿ ತಪ್ಪಿಸ್ಕೊಳ್ಳೋಣ, ಪರವಾಗಿಲ್ಲ ಇವ್ರು ಹೇಳಿ ಕ್ಲೈಮ್ಯಾಕ್ಸು ಇಷ್ಟ ಆದ್ರೆ ಮಾಡಿದ್ರೆ ನೆಪ ಹೇಳಿ ತಪ್ಪಿಸ್ಕೊಳ್ಳೋಣ ಅಂತ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರು ಹೇಳ್ದಂಗೆ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ನಾವು ಹಾಗೆ ಜನರಲೈಸ್ ಮಾಡಿಬಿಡ್ತೀವಿ. ಸ್ವಲ್ಪ ಯೋಚನೆಗೆ ಹಚ್ಚುವಂಥ, ಜೊತೆಗೆ ಒಂದು ಸ್ವಲ್ಪ ಮೆದುಳಿಗೆ ಕೆಲಸ ಕೊಡುವಂಥ ಸಿನಿಮಾ. ನೋಡ್ತಾನೇ ಅಂದರೆ ಅವರ ಕಥೆ ಹೇಳುವ ಶೈಲಿ, ಚಿತ್ರಕಥೆಯ ವಿಧಾನ ಒಂದಷ್ಟು ನಾನ್ ಲೀನಿಯರ್ ಆಗಿರುತ್ತೆ. ಜೊತೆಗೆ ಸುಮಾರು ಇವ್ರು ಹೇಳಿದ್ರಲ್ಲ, ಅಷ್ಟೂ ಜನ ಆ್ಯಕ್ಟರ್ಗಳು ಬಂದಾಗ, ಅಷ್ಟು ಪಾತ್ರಗಳು, ಎಲ್ಲವೂ ಮುಖ್ಯ ಪಾತ್ರಗಳು ಬಂದಾಗ ಆ ಕಥೆಗಳು, ಬೇಕಾದಷ್ಟು ಕಥೆಗಳು ಒಂದಕ್ಕೊಂದು ಹೆಣಕೊಂಡು ಹೋಗಿವೆ. ಇವೆಲ್ಲವೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಇಲ್ಲ, ಅವರೇನೋ ಪ್ರೀತಿಯಲ್ಲಿ ಹೇಳ್ಬಿಟ್ರು. ಕಮಲ್ ಸರ್ಗೆಲ್ಲ ನಮ್ಮನ್ನೆಲ್ಲ ನಾವು ಕಂಪೇರ್ ಮಾಡ್ಕೊಳ್ಳಬಾರ್ದು. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆದ ಪಾತ್ರ, ನನಗೂ ತುಂಬ ಫ್ರೆಶ್ ಆಗಿತ್ತು. ಬೇರೆ ಅಂತಾರೆ, ನಾನು ಇದುವರೆಗೂ ಪ್ರಯತ್ನ ಪಡೆದೇ ಇರುವಂಥ ಒಂದು ಪಾತ್ರ, ಜೊತೆಗೆ ಬೇಕಾದಷ್ಟು ಶೇಡ್ಗಳಿದ್ದಂಥ ಪಾತ್ರ. ಜೊತೆಗೆ ಅವ್ರು ಹೇಳ್ದಂಗೆ ಇವತ್ತಿನ ಟಾಕ್ಸಿಸಿಟಿ ಇಷ್ಟೊಂದು ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಅದನ್ನು ಡಿಟಾಕ್ಸ್ ಮಾಡೋಕ್ಕೆ ಸಿನಿಮಾ ಒಂದು ಕಲೆಯ ಮಾಧ್ಯಮದಿಂದ ಖಂಡಿತ ಸಾಧ್ಯ ಅಂತ ನನ್ನ ನಂಬಿಕೆ. ಸೊ ಹೋಪ್ಫುಲಿ ನಮ್ಮ ಸಿನಿಮಾ ಅದು ಮಾಡುತ್ತೆ ಅನಿಸುತ್ತೆ. ಜನ ಅದನ್ನು ನಿರ್ಧರಿಸಬೇಕು. ಪ್ರಯತ್ನ ಅಂತೂ ಆಗಿದೆ, ತುಂಬ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಇಷ್ಟೊಂದು ಜನ ಒಟ್ಟಿಗೆ ಸೇರಿದ್ದಾರೆ, ಅಷ್ಟೊಂದು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾದ ತುಂಬ ಪ್ರಮುಖ ಪ್ರಮುಖ ಪಾತ್ರ ವಹಿಸಿರುವಂಥವ್ರೇನೆ. ಯಾಕಂದರೆ ಅವರೆಲ್ಲರಿಂದನೂ ಈ ಸಿನಿಮಾ ಒಂದೊಂದು ಹಂತ ಮೇಲಕ್ಕೆ ಹೋಗ್ತಾ ಹೋಗಿದೆ. ಸೊ ಎಲ್ರಿಗೂ ಧನ್ಯವಾದ. ಇನ್ನೇನು ರಿವೀಲ್ ಮಾಡೋದಿದೆಯಾ? ಅದೇ ಪೊಲೀಸ್ ಪಾತ್ರ ಅಂದರೆ ಭಯ ಆಗುತ್ತೆ. ಬಟ್ ಚೆನ್ನಾಗಿದ್ರೆ ಖಂಡಿತ ಅದನ್ನು ಮಾಡಬಾರ್ದು ಅಂತ ಇಲ್ಲ, ಮಾಡ್ತೀನಿ. ಏನಂದ್ರಿ ನೀವು ಪಾತ್ರ? ಅದು ಆಗಲೇಬೇಕಾಗತ್ತಲ್ಲ. ಅಂದರೆ ಒಬ್ಬ ಕಲಾವಿದನ ಜೀವನ ಎಷ್ಟು ಮಹಾ ಇರುತ್ತೆ, ಎಷ್ಟು ಸಿನಿಮಾ ಮಾಡ್ಬೋದು ಅವನ ಜೀವನ ಕಾಲದಲ್ಲಿ. ಮಾಡೋದನ್ನು ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ, ನಮ್ಮ ನಿಯತ್ತು ಯಾವಾಗಲೂ ಪ್ರೇಕ್ಷಕರಿಗೋಸ್ಕರ ಇರಬೇಕಲ್ಲ. ಪ್ರೇಕ್ಷಕರಿಗೋಸ್ಕರ ಸಿನಿಮಾ ಮಾಡೋದ್ರಿಂದ, ಅವರು ಸೇರಿ ಸಿನಿಮಾ ಕಂಪ್ಲೀಟ್ ಆಗೋದ್ರಿಂದ, ಅವ್ರಿಗೆ ನಾವು ಸಿನಿಮಾ ಮಾಡ್ತಾ ಅಟ್ಲೀಸ್ಟ್ ನನಗೆ ತಿಳಿದ ಮಟ್ಟಿಗೆ ಪ್ರಾಮಾಣಿಕವಾಗಿರಬೇಕು ಅವರಿಗೆ ಅಂತ. ಬರೀ ದುಡ್ಡುಗೋಸ್ಕರ ಅಥವಾ ಏನೋ ಒಂದು ರೋಲ್ ಸಿಗುತ್ತೆ ಅಂತ ಮಾಡೋದಕ್ಕಿಂತ ಆದಷ್ಟು ಹೆಚ್ಚಿಗೆ ಪ್ರಯತ್ನ ಪ್ರೇಕ್ಷಕರಿಗೆ ಪ್ರಾಮಾಣಿಕವಾಗಿರೋ ಪ್ರಯತ್ನ ಇರುತ್ತೆ. ಸೊ ಆ ಪ್ರಯತ್ನದಲ್ಲಿ ಕೆಲವು ಇಷ್ಟ ಆಗದೆ ಹೋಗೋದನ್ನು ನನ್ನ ಕಲಿಕೆ ಅದು ಅಷ್ಟೇ. ಆ್ಯಕ್ಚುಲಾಗಿ ಆ ಥರದ ಸಿನಿಮಾಗಳು, ಆ ಥರದ ರೋಲ್ಗಳು ಬಂದು ಸಕ್ಸಸ್ ಕೂಡ ಆಗಿರೋದಿದೆ. ನನ್ನ ಜಡ್ಜ್ಮೆಂಟ್ ತಪ್ಪಾಗಿರೋದು ಕೂಡ ಇದೆ. ಅದೆಲ್ಲ ಇದ್ದು ಸಹ ನನ್ನ ಗ್ರಹಿಕೆಯಲ್ಲಿ ಯಾವುದು ಸರಿ ಅನಿಸುತ್ತೋ ಅದನ್ನ ಮಾಡ್ಕೊಂಡು ಹೋಗೋ ಪ್ರಯತ್ನ ಇದೆ. ಹಾಗಾಗಿ ಒಳ್ಳೆ ಪೊಲೀಸ್ಗೆ ಜಾಸ್ತಿ ಬರುತ್ತೆ, ಅದೊಂದಿದೆ ನಮ್ಮಲ್ಲಿ. ಮೋಸ್ಟ್ಲಿ ಆ ಪೊಲೀಸ್ ಬಗ್ಗೆ ಇರೋ ಭಯನೇ ಅನಿಸುತ್ತೆ, ಅಥವಾ ಅವರ ಇಮೇಜನ್ನು ವೈಟ್ ವಾಶ್ ಮಾಡೋ ಪ್ರಯತ್ನ ಮಾಡ್ತೀವಿ ಅನ್ಸುತ್ತೆ ನಾವು. ಸೊ ಅದನ್ನು ತೊಳೆದು ಹೆಂಗಾದರೂ, ಅಥವಾ ನಮ್ಮ ಭರವಸೆ ಇರ್ಬೋದು ಅದ್ರ ಬಗ್ಗೆ, ಅಥವಾ ನಮ್ಮ ಹೋಪ್ ಪೊಲೀಸರು ಹಿಂಗಿರಬೇಕು ಅಂತ. ಸಿನಿಮಾ ತೋರಿಸೋದೇ ಅಲ್ವಾ, ಸಿನಿಮಾ ನೆಗೆಟಿವ್ನೇ ತೋರಿಸ್ತಾ ಇದ್ರು. ಸಿನಿಮಾ ಮೂಲಕ ನಾವು ಈ ಥರದ್ದು ಇದ್ದರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀವಲ್ಲ. ಹಂಗಾಗಿ ಪೊಲೀಸರನ್ನೆಲ್ಲ ಒಳ್ಳೆಯವ್ರ ಥರನೇ ತೋರಿಸ್ತೀವಿ. ನಮ್ಮಲ್ಲಿ ಇಷ್ಟೊಂದೆಲ್ಲ ಲಾಕಪ್ ಡೆತ್ಗಳಾಗ್ತಾಯಿದ್ದು, ಪೊಲೀಸ್ ಅಟ್ರಾಸಿಟಿ ಆಗ್ತಾಯಿದ್ರು, ಅವ್ರನ್ನ ಕೆಟ್ಟದಾಗ ತೋರಿಸಲ್ಲ. ಇನ್ನೊಂದು ಭಯನೂ ಇರುತ್ತೆ, ಪಿಕ್ಚರ್ ರಿಲೀಸ್ ಆಗಕ್ಕೆ ಬಿಡಲ್ಲ ಅಂತ. ಹೌದು, ಮಿಕ್ಕಿದ್ದು ಯಾವುದು ಸರ್? ಅದು ಕೆಟ್ಟದಾಗೇನಿಲ್ಲ, ಕಾಮಿಡಿ ಅದು. ಬಟ್ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಇವತ್ತಿನ ತನಕ ಎಷ್ಟೊಂದು ನಾನು ನಂಬಿ ಒಳ್ಳೆ ಸಿನಿಮಾ ಅಂತ ನಂಬ್ಕೊಂಡು ಮಾಡಿರೋದನ್ನೆಲ್ಲ ಯಾರೂ ಜ್ಞಾಪಿಸ್ಕೊಳ್ಳಲ್ಲ. ಸರ್ ನೀವು ಆ ಸಿನಿಮಾಲಿ ಟೀಗೆ ಮುದ್ದೆ ಕಲ್ಸ್ಕೊಂಡು ತಿಂತಿರಲ್ಲ, ಅದು ಸಖತ್ತಾಗಿತ್ತು ಅಂತ ಹೇಳ್ತಾರೆ. ಏನು ಮಾಡೋಕ್ಕಲ್ಲ, ಕಾಮಿಡಿ ಒಂಥರ ಹಾಡುಗಳ ಥರ, ಮ್ಯೂಸಿಕ್ ಥರ ಸುಮಾರು ಕಾಲ ಬದುಕಿರುತ್ತೆ. ಸರ್
ಖಂಡಿತ ಸಾಧ್ಯ ಇದೆ ಅನಿಸುತ್ತೆ ಸರ್. ಯಾಕಂದರೆ ಈಗ ತಾನೇ ಸಿದ್ಲಿಂಗಿ ಅವರ ಸಿನಿಮಾದ ಬಗ್ಗೆ ಮೆನ್ಷನ್ ಮಾಡಿದ್ವಿ. ಎಷ್ಟೋ ಸಿನಿಮಾಗಳು ಬಂಗಾರದ ಮನುಷ್ಯ ಅಂತಲ್ಲ, ಬಂಗಾರದ ಮನುಷ್ಯ ಒಂದು ಸ್ಟ್ಯಾಂಡರ್ಡಾಗಿ ನಾವು ನೋಡೋಕೆ ಹೋದರೆ ಅದು ತುಂಬ ಸಮಾಜದಲ್ಲಿ ಬದಲಾವಣೆ ತಂದಿದೆ. ಎಷ್ಟೋ ಜನ ಸಿಟಿಗೆ ಬಂದವರು, ಸಿಟಿ ಜೀವನಕ್ಕೆ ಅಟ್ರಾಕ್ಟ್ ಆಗಿ ಬಂದವರು ವಾಪಸ್ ಹಳ್ಳಿಗೆ ಹೋಗಿ, ಜೊತೆಗೆ ಕೋಆಪರೇಟಿವ್ ಮೂವ್ಮೆಂಟ್ಗೆ ತುಂಬ ದೊಡ್ಡ ಬೂಸ್ಟ್ ಆಗಿ ಬಂಗಾರದ ಮನುಷ್ಯ ಆಯಿತು. ಆ ಥರ ಸಿನಿಮಾ ತುಂಬ ಪ್ರಭಾವಶಾಲಿ ಮಾಧ್ಯಮ. ಗೊತ್ತಿಲ್ಲ ಸರ್, ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆಸೆ ಅಂತೂ ಇದೆ. ನಮ್ಮ ಎಲ್ಲರೂ ಅಷ್ಟೊಂದು ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ, ಪ್ರಯತ್ನನೂ ಅದಿದೆ. ಡೈರೆಕ್ಟ್ರ್ ಹೇಳೋ ಥರ ಏನದು ಹೆಣ್ಣಿನ ಮನಸ್ಸಿನ ಒಳಗಡೆ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಹೆಣ್ಣು ಕೊಲೆ ಅದ್ರ ಬಗ್ಗೆ ಎಲ್ಲ. ನನಗನ್ಸುತ್ತೆ ಅದು ಒಂದು ಇನ್ಸಿಡೆಂಟ್ ನಾವು ಅಷ್ಟು ದೊಡ್ಡದಾಗಿ ಮಾಡಿಬಿಟ್ಟು ನೋಡ್ತಾ ಇದ್ದೀವಿ. ಅಲ್ಲ ನಾನು ಹೇಳ್ತೀನಿ, ಅದೇ ಈ 3 ಹೆಣ್ಣುಮಕ್ಳು ಮಾಡಿರೋ ಮರ್ಡರ್ನ ನಾವು ಎಷ್ಟು ದೊಡ್ಡದಾಗಿ ಮಾತಾಡ್ತೀವಿ. 1000 ಹೆಣ್ಣುಮಕ್ಳು ಕೊಲೆ ಆಗ್ತಾ ಇದೆ, ಒಂದೊಂದು ನಿಮಿಷಕ್ಕೆ ಎಷ್ಟು ರೇಪ್ಗಳಾಗ್ತಾ ಇದೆ. ಸೊ ನಾವೇನು ಮಾಡ್ತೀವಿ, ಅದೇ ಇದು ತುಂಬ ಎದ್ದು ಕಾಣಿಸೋದ್ರಿಂದ ಇದನ್ನು ತೊಗೊಂಡು ಹೆಣ್ಣನ್ನು ವಿಲನೈಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಏನಂದರೆ ಹೆಣ್ಣಿನ ಮನಸ್ಸಲ್ಲಿ ಅಂತಂದರೆ ಹೆಣ್ಣಿನ ಕ್ರಿಮಿನಲ್ ಮನಸ್ಸಿನೊಳಗಡೆ ಅಂತಲ್ಲ, ಹೆಣ್ಣಿನ ಮನಸ್ಸಿನೊಳಗಡೆ ನೋಡುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಅದರೊಳಗಡೆ ಇರುವಂಥ ಗಂಡಿನ ಬಗೆಗಿನ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವೂ ಆಗಿರ್ಬೋದಲ್ಲ, ಅಥವಾ ಗಂಡಿನ ತಲೆ ಒಳಗಡೆ ಇರೋ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವೂ ಆಗಿರ್ಬೋದಲ್ಲ. ಸೊ ಟೋಟಲಿ ಒಂಥರ ಸೊಸೈಟಲ್ ಡಿಟಾಕ್ಸ್ ಅನ್ಸುತ್ತಲ್ಲ ಇದು. ಗೊತ್ತಿಲ್ಲ, ಸಿನಿಮಾ ನೋಡ್ತಾ ಇಲ್ಲ ಅಂತ ಅನ್ನೋದಕ್ಕೆ ಬೇಕಾದಷ್ಟು ಕಾರಣಗಳಿರ್ಲಿಕ್ಕೆ ಸಾಧ್ಯ ಇದೆ. ಎಲ್ಲ ಭಾಷೆಗಳದ್ದು ಈ ಸಮಸ್ಯೆ ಇದೆ. ಜೊತೆಗೆ ಅವರವರು ಕಂಡಂಥ ಅವ್ರವ್ರಿಗೆ ತೋರಿಸಿದಂಥ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ. ಒಂದು ಲೆವೆಲ್ಗೆ ಮಲಯಾಳಂ ಸಿನಿಮಾ ಅದರಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಬೇರೆ ಸಿನಿಮಾ ಇಂಡಸ್ಟ್ರಿಗಳು ಹೆಚ್ಚಿಗೆ ಒಂದು ಲೆವೆಲ್ಗೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಈಗಲೂ ಸಹ ತುಂಬ ದೊಡ್ಡ ಸಮಸ್ಯೆ ಇದೆ, ಬೇಕಾದಷ್ಟು ಕಾರಣ ಇದೆ. ಆ ಕಾರಣನೇ ಇಷ್ಟು ಉದ್ದಕ್ಕೆ ಮಾತಾಡ್ತಾ ಹೋಗ್ಬೋದು. ಒಂದೊಂದು ಬಂಡವಾಳದಿಂದ ಹಿಡಿದು ಬಂಡವಾಳ ಹಾಕೋರಿಂದ ಹಿಡಿದು ಸಿನಿಮಾ ಮಾಡೋರಿಂದ ಹಿಡಿದು ಆಡಿಯನ್ಸ್ ತನಕ ಬೇಕಾದಷ್ಟು ಬದಲಾವಣೆಗಳು, ಬೇಕಾದಷ್ಟು ಅದರ ಬಗ್ಗೆ ಚಿಂತನೆ ಆಗಬೇಕಾಗಿದೆ ಅಂತ ನನಗನ್ಸುತ್ತೆ. ಹೀಗೆ ಅಂತ ಒಂದೇ ಕಾರಣ ಆಗೋದಿಲ್ಲ, ಅಥವಾ ಒಬ್ಬರನ್ನೇ ಬರೀ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಪ್ರೇಕ್ಷಕರನ್ನ ಮಾತ್ರ ನಾವು ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೇಕ್ಷಕರು ಬರದೇ ಇರೋದಕ್ಕೆ ನಾವು ಕಾರಣ ಆಗಿರ್ತೀವಲ್ಲ. ಸೊ ನಮ್ಮ ಸಿನಿಮಾಗಳು ಆ ಸ್ಟ್ಯಾಂಡರ್ಡ್ ಅಥವಾ ಅವರ ಆಸಕ್ತಿಯನ್ನು ಕೆರಳಿಸುವ ಮಟ್ಟಕ್ಕೆ ಇಲ್ಲ ಅಂತಂದರೆ ಅದಕ್ಕೆ ಅವರು ಕಾರಣ ಆಗಿರ್ತಾರೆ. ಹೆಚ್ಚು ಕಡಿಮೆ ಸಿನಿಮಾ ಆಡಿಯನ್ಸ್ನ ಪ್ರತಿಫಲಿಸುತ್ತೆ ಅಂತ ಹೇಳ್ತೀವಲ್ವ. ಕನ್ನಡಿ ಹಿಡಿದ ಹಾಗೆ ಎಲ್ಲ ಮಾಧ್ಯಮಗಳು ಸಹ ಆ ಥರ ಕನ್ನಡಿ ಹಿಡಿದಿದ್ದೀವಿ ಅಂತಂದರೆ ಇದನ್ನು ನೋಡ್ತಾ ಇಲ್ಲ ಅಂದರೆ ಕನ್ನಡಿಯಲ್ಲಿ ಅವ್ರ ಮುಖ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅರ್ಥ ಅಲ್ವಾ, ಅಥವಾ ನಾವು ಸರಿಯಾಗಿ ತೋರಿಸ್ತಾ ಇಲ್ಲ ಅಂತ ಅರ್ಥ. ಏನೋ ಒಂದಿದೆ. ಸೊ ಬೇಕಾದಷ್ಟಿದೆ ಸಮಸ್ಯೆಗಳು. ಅದ್ರಲ್ಲಿ ನಾವು ಎಲ್ಲರೂ ಸೇರಿಕೊಂಡು, ಇನ್ಕ್ಲೂಡಿಂಗ್ ಪ್ರೇಕ್ಷಕರು, ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರೂ ಸೇರಿಕೊಂಡು ಇದನ್ನು ಸರಿ ಮಾಡಿಕೊಂಡ್ರೆ ಖಂಡಿತ. ಯಾಕಂದರೆ ಒಂದೊಂದು ಸಿನಿಮಾಗಳು ಓಡ್ತು. ಈಗ ಸೋ ಓಡ್ತು, ಅದು ಓಡ್ತು ಅಂದರೆ ಥಿಯೇಟ್ರಿಗೆ ಜನ ಬರೋದಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಕರ್ಕೊಂಬರೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಸರಿಯಾಗಿ ಕರ್ಕೊಂಬರೋದಕ್ಕೆ. ಅದೊಂದು ಸಕ್ಸಸ್ ಆದರೂ ಅದನ್ನು ರಿಪೀಟ್ ಮಾಡಲಿಕ್ಕೆ ಆಗಿಲ್ಲ. ನಾವು ಸೇಮ್ ಫಾರ್ಮುಲಾನ ಟ್ರೈ ಮಾಡ್ತೀವಿ ಹೊರತು ಅದರಲ್ಲಿ ಸರಿಯಾದ ಕಾರಣಗಳನ್ನ ಗುರುತಿಸಿ ಅದನ್ನು ರಿಪೀಟ್ ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅನಿಸುತ್ತೆ. ಅದನ್ನು ಮಾಡಬೇಕು, ಪ್ರಯತ್ನ ಅಂತೂ ಇದ್ದೇ ಇದೆ. ಎಷ್ಟೆಲ್ಲ ಸೋಲಿದ್ರೂ ಮಾಡ್ತಾ ಇದ್ದೀವಿ ಅಂತಂದರೆ ತುಂಬ ಒಂಥರ ಮನಸ್ಥೈರ್ಯ ಇರುವಂಥ ಒಂದು ಕಲಾ ಮಾಧ್ಯಮ ಇದು ಅಂತ ಅನಿಸುತ್ತೆ. ಜೊತೆಗೆ ಅಷ್ಟೊಂದು ಕಮಿಟ್ಮೆಂಟ್ ಇರೋದು, ಅಷ್ಟೊಂದು ಲಾಸ್ ಆಗ್ತಾ ಇದ್ದಾಗ ಆ ಪ್ರೊಡ್ಯೂಸರ್ಗಳು ದುಡ್ಡು ಹಾಕ್ತಾನೆ ಇದ್ದಾರೆ, ಕಲಾವಿದರು ದುಡ್ಡು ಇಲ್ಲದೇವರು ಬಂದು ಆ್ಯಕ್ಟ್ ಮಾಡ್ತಾನೆ ಇದ್ದಾರೆ, ಟೆಕ್ನಿಷಿಯನ್ಸು ಸಕ್ಸಸ್ ಸಿಗದೇ ಇದ್ರು, ದುಡ್ಡು ಸಿಗದೇ ಇದ್ರು ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ. ಪ್ರಯತ್ನ ಅಂತೂ ಇದ್ದೇ ಇದೆ. ಎಲ್ಲಿ ಸೋಲ್ತಾ ಇದ್ದೀವಿ ಅಂತ ಹುಡ್ಕೋಬೇಕಾದ ನಾವು ಅಷ್ಟೇ.